ವಕ್ತ ವಿಚಾರಕ್ಕೆ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಇದನ್ನ ಸದನದಲ್ಲಿ ಉಪಯೋಗ ಮಾಡಿಕೊಂಡು ವಿಜೇಂದ್ರ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ. 150 ಕೋಟಿ ಅಮಿಷದ ಆರೋಪ ಮಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ನೋಡಿ, ಅನ್ವರ್ ಮಾನಿಪಾಡಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯ ಆಮಿಷಗಳು ಬಂದಿಲ್ಲ ಅಂತ. ಮುಸಲ್ಮಾನರು ಮತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಅದಕ್ಕೆ ಬಿಜೆಪಿ ಅವರು ಯಾಕೆ ಅದನ್ನು ಹೊಣೆ ಹೊತ್ಕೊಳ್ಬೇಕಾಗ್ತದೆ? ಆಲ್ರೆಡಿ ಅವರು ಒಂದಷ್ಟು ಅವರ ಪಾರ್ಟಿಯವರೇ ವಕ್ಫಿನ ಜಾಗವನ್ನು ಕಬಳಿಸಿರ್ತಕ್ಕಂಥದ್ದು ಎನ್ನುವಂಥದ್ದು ವಾಸ್ತವವಾಗಿ ಜನರಿಗೆ ಗೊತ್ತಾಗಿದೆ. ವಕ್ತ ವಿಚಾರಕ್ಕೆ ಅನ್ವರ್ ಮಾನಪಾಡಿ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಬೆಳಗಾವಿಯ ಸದನದಲ್ಲೂ ಕೂಡ ಇವತ್ತು ವಕ್ತ ವಿಚಾರದ ಸದ್ದು ಆಗದೆ ವಿಜೇಂದ್ರ ಅವರ ಮೇಲೆ ಸಿಎಂ ಸಿದ್ದರಾಮಯ್ಯ 50 ಕೋಟಿ ಆಫರನ್ನ ಒಂದು ಆಮಿಷದ ಆರೋಪವನ್ನು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಸರ್ ಇದ್ರೆ ಮಾತಾಡೋಣ. ಸರ್, ಇವತ್ತು ವಕ್ತ ವಿಚಾರ ಒಂದು ತಿಂಗಳಿಂದ ಹೋರಾಟ ಬಿಜೆಪಿ ಜೋರಾಗಿ ಮಾಡ್ತಿದೆ. ಒಂದು ಕಡೆ CBI ಮೇಲೆ ನಂಬಿಕೆ ಇರುವ ವಿಶ್ವಾಸ ಇಲ್ಲದಿರುವಂಥ CM ಅವರು ಈಗ CBI ಕೊಡಿ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಅರ್ಥ? ನನಗೆ ಇವತ್ತು ಸಂತೋಷ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣವನ್ನು CBI ಕೊಡಿ ಅಂತ ಹೇಳಿದರೆ ಒಪ್ಪಿರಲಿಲ್ಲ, ವಾಲ್ಮೀಕಿ ಹಗರಣವನ್ನು CBI ಕೊಡಿ ಅಂತ ಹೇಳಿದರೆ ಒಪ್ಪಿರಲಿಲ್ಲ. ಆದರೆ ಇವತ್ತು ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದ ಅವರೇನು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ವಕ್ಫಿನ ಸಾವಿರಾರು ಕೋಟಿ ಹಗರಣ ಆಗಿದೆ ಎನ್ನುವಂಥದ್ದನ್ನು ಅನ್ವರ್ ಮಾನಿಪಾಡಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಏನು ಸುಳ್ಳು ಆರೋಪ ಏನು ಖರ್ಗೆ ಅವರು ಮಾಡಿದರು ಅದನ್ನು CBI ಕೊಡಿ ಅಂತ ಕೇಳ್ತಾ ಇರತಕ್ಕಂಥದ್ದು. ಪ್ರಾಯಶಃ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ವಿನಂತಿ ಮಾಡ್ತೇನೆ, ಏನು ಅನ್ವರ್ ಮಾನಿಪಾಡಿ ಅವರ ವರದಿ ಏನಿದೆ ಅದನ್ನು ಸಹ ನೀವು CBI ಕೊಡಿ, ವಕ್ಫನ್ನು ನಮ್ಮ ಮೂಢ ಹಗರಣವನ್ನು ಸಹ ನೀವು CBI ಕೊಡಿ, ವಾಲ್ಮೀಕಿ ಹಗರಣವನ್ನು ಸಹ CBI ಕೊಡಿ. ನಿಮಗೆ ಇವತ್ತು CBI ಬಗ್ಗೆ ನಂಬಿಕೆ ಬಂದಿರತಕ್ಕಂಥದ್ದಕ್ಕೆ ನಮಗೆ ಭಾಳ ಸಂತೋಷ ಇದೆ, ಸ್ವಾಗತ ಮಾಡ್ತೇನೆ. ದಯವಿಟ್ಟು ಎಲ್ಲ ಪ್ರಕರಣಗಳನ್ನು CBI ಕೊಟ್ಟು ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಎನ್ನುವಂಥದ್ದನ್ನು CBI ತೀರ್ಮಾನ ಮಾಡಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡ್ತೇನೆ. ರಾಜ್ಯದಲ್ಲಿ ವಕ್ತ ವಿಚಾರಕ್ಕೆ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ಇದನ್ನು ಸದನದಲ್ಲಿ ಉಪಯೋಗ ಮಾಡಿಕೊಂಡು ವಿಜೇಂದ್ರ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ. 150 ಕೋಟಿ ಅಮಿಷದ ಆರೋಪ ಮಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ? ನೋಡಿ, ಅನ್ವರ್ ಮಾನಿಪಾಡಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆ ರೀತಿಯ ಆಮಿಷಗಳು ಬಂದಿಲ್ಲ ಅಂತೆ. ಮತ್ತು ಒಂದು ವಾಸ್ತವವಾಗಿರ್ತಕ್ಕಂಥದ್ದು, ಮುಸಲ್ಮಾನರು ಮತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಅದಕ್ಕೆ ಬಿಜೆಪಿ ಅವರು ಯಾಕೆ ಅದನ್ನು ಹೊಣೆ ಹೊತ್ಕೊಳ್ಬೇಕಾಗ್ತದೆ? ಅದು ಇನ್ಯಾರೋ ಹೋಗಿ ಯಾಕೆ ಅದರ ಆಮಿಷವನ್ನು ನೋಡಬೇಕಾಗ್ತದೆ? ಪ್ರಾಯಶಃ ಇದು ಪ್ರಿಯಾಂಕಾ ಖರ್ಗೆ ಅವರು ಆಲ್ರೆಡಿ ವಕ್ಫಿನ ಜಾಗವನ್ನು ಕಬಳಿಸಿರ್ತಕ್ಕಂಥದ್ದು, ಆಲ್ರೆಡಿ ಅವರು ಒಂದಷ್ಟು ಅವರ ಪಾರ್ಟಿಯವರೇ ವಕ್ಫಿನ ಜಾಗವನ್ನು ಕಬಳಿಸಿರ್ತಕ್ಕಂಥದ್ದು ಎನ್ನುವಂಥದ್ದು ವಾಸ್ತವವಾಗಿ ಜನರಿಗೆ ಗೊತ್ತಾಗಿದೆ. ಇದನ್ನು ಮರೆಮಾಚುವ ಸ್ಥಳವಾಗಿ ಸುಳ್ಳು ಆರೋಪವನ್ನು ಪ್ರಿಯಾಂಕಾ ಖರ್ಗೆ ಅವರು ಮಾಡಿರ್ತಕ್ಕಂಥದ್ದು. ಇಷ್ಟು ದಿನ ಬಿಜೆಪಿ ಕಾಲದಲ್ಲೇ ನೋಟಿಸ್ಗಳು ಜಾಸ್ತಿ ಹೋಗಿದೆ ಅಂತ ಹೇಳ್ತಿದ್ರು, ಈಗ ನೇರವಾಗಿ ಆರೋಪವನ್ನು ಮಾಡ್ತಾರೆ. ವರದಿ ಉಲ್ಟಾ ಯೂಟರ್ನ್ ಆಗ್ತಾ ಇದೆ. ಅನ್ವರ್ ಮಾನಪಾಡಿ ಅವರು ಹೇಳಿದ್ದು ಬಸವರಾಜ ಬೊಮ್ಮಾಯಿ ಅವರು ಮಾತನ್ನು ಕೂಡ ಉಲ್ಲೇಖಿಸಿ ಹೇಳ್ತಿದ್ದಾರೆ. ಅನ್ವರ್ ಮಾನಪಾಡಿ ಯೂಟರ್ನ್ ಹೊಡಿತಿದ್ದಾರೆ ಅಂತ. ನೋಡಿ, ಅನ್ವರ್ ಮಾನಿಪಾಡಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟು ಆಧಾರದಲ್ಲಿ ಸುಮಾರು ಸಾವಿರಾರು ಕೋಟಿಯ ವಕ್ಫಿನ ಆಸ್ತಿಯನ್ನು ಮಾರಿ ತಿಂದಿದ್ದಾರೆ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು ಅನ್ವರ್ ಮಾನಿಪಾಡಿ. ಅನ್ವರ್ ಮಾನಿಪಾಡಿ ಅವರು ಸಹ ಒಬ್ಬ ಮುಸಲ್ಮಾನ, ಅವರು ಸಹ ಅವರ ಶರಿಯಾ ಕಾನೂನನ್ನು ಫಾಲೋ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಇವತ್ತು ಈ ವಿಧಾನಸಭೆಯ ಅಧಿವೇಶನದೊಳಗೆ ಜಮೀರ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಇರ್ಬೋದು, ಇಲ್ಲಿಯ ಬೆಳಗಾವಿಯ MLA ಇದ್ದಾರೆ, ತುಂಬ ಜನ ಮುಸಲ್ಮಾನ MLAಗಳಿದ್ದಾರಲ್ಲ. ದಯವಿಟ್ಟು ನೀವು ಅನ್ವರ್ ಮಾನಿಪಾಡಿ ಅವರ ವರದಿಯನ್ನು ಒಂದು ಸಲ ಓದಿ, ನೀವು ಸಹ ಆಗ್ರಹ ಮಾಡಿ ಇದನ್ನು CBI ಕೊಡಬೇಕೆನ್ನುವಂಥ ಆಗ್ರಹ ಮಾಡಿ. ಯಾಕಂತ ಹೇಳಿದ್ರೆ ಅದರ ವರದಿಯಲ್ಲಿ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲವೂ ಕಾಂಗ್ರೆಸ್ನ ಶಾಸಕರುಗಳು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಕ್ಫಿನ ಆ ಸಂದರ್ಭದಲ್ಲಿ ಯಾರ್ಯಾರು ಜಿಲ್ಲೆಯ ಅಧ್ಯಕ್ಷರಿದ್ದರು, ರಾಜ್ಯದ ಅಧ್ಯಕ್ಷರಿದ್ದರು, ಇಂತಹ ಕಾಂಗ್ರೆಸ್ಸಿನ ಕುಳಗಲೇ ಇದನ್ನು ಮುಗಿಸಿರುವುದು ಅಂತೇಳಿ ಅನ್ವರ್ ಮಾನಿಪಾಡಿ ಅವರು ವರದಿ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಮುಸಲ್ಮಾನ ಶಾಸಕರು ಸಹ ಆಗ್ರಹ ಮಾಡಲಿ, CBI ಕೊಡಲಿ. ಆ ವರದಿಯನ್ನು ಯಥಾವತ್ತಾಗಿ ಅಧ್ಯಯನ ಮಾಡಿ CBI ಅವರು ತನಿಖೆ ನಡೆಸಿದರೆ ವಾಸ್ತವ ಅಂಶ ಬೆಳಕಿಗೆ ಬರ್ತದೆ. ವಕ್ಫ್ ಆಸ್ತಿಯನ್ನು ಉಳಿಸುವ ದೃಷ್ಟಿಯಲ್ಲಿ ಕಾಂಗ್ರೆಸ್ನವರು ಎಷ್ಟು ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ಬಯಲಿಗೆ ಬರುತ್ತೆ. ನಿಮ್ಮ ಹೋರಾಟ ಮುಂದೆ ಹೇಗಿರುತ್ತೆ? ಪ್ರಧಾನಿಗೆ ಪತ್ರ ಬರೀತೀನಿ ಅಂತ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಅಂತ. ನೋಡಿ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಮುಂದಿನ ಈಗ ವಿಧಾನಸಭೆ ಅಧಿವೇಶನದ ಒಳಗೂ ಹೋರಾಟಗಳು ನಡೀತಾ ಇದೆ. ಮುಂದೆಯೂ ನಾವು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯದವರೆಗೆ ಈ ಹೋರಾಟವನ್ನು ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಇದಿಷ್ಟು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.